ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನೊಂದು ಪ್ಯಾನ್ ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಬೇಗ ಆಗುವಂಥದ್ದು, ಈಸಿಯಾಗಿ ಆಗುವಂಥದ್ದು ರೀ. ಇದು ಅವನಲ್ಲಿ ಇಡಲಾರ್ದೇ ನಾವು ಪ್ಯಾನ್ನಲ್ಲಿಟ್ಟೆ ಮಾಡ್ಬೋದು. ಅಷ್ಟು ಈಸಿ ಆದಂಥ ಒಂದು ಪ್ಯಾನ್ ಕೇಕನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ಸ್ವಲ್ಪ ರುಚಿ ನೋಡ್ಕೊಂಡು ಹಾಕೋತಿದ್ದೀನಿ. ಸ್ವಲ್ಪನೇ ಇದಕ್ಕಿಂತಲೂ 1/4 ಕಪ್ನಷ್ಟು ಸಕ್ಕರೆ. ಮತ್ತು ಇಲ್ಲಿ ನೋಡ್ಬೋದು, ಇದು 1 ಟೀ ಸ್ಪೂನು ಸೋಡಾ ಇದೆ. ಸ್ವಲ್ಪನೇ ರುಚಿಗೆ ಸ್ವಲ್ಪ ಉಪ್ಪಿರಲಿ ಅಂತೇಳಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ ರೀ. ಇಲ್ಲಿ ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಇದಕ್ಕೆ ನಾವೀಗ ನೋಡಿರಿ, ಇಲ್ಲಿ ನಾವು ಮಜ್ಜಿಗೆಯನ್ನು ಇಟ್ಕೊಂಡಿದ್ದೇವೆ ರೀ. ಬಟರ್ ಮಿಲ್ಕ್ ಅಂತ ಅಂತಾರಲ್ಲ ರೀ, ಅದು ಬಟರ್ ಮಿಲ್ಕನ್ನು ಇಟ್ಕೊಂಡಿದ್ದೇನೆ ರೀ. ನಮ್ಮದು ಕನ್ಸಿಸ್ಟೆಂಟ್ ನೋಡ್ಕೊಂಡು ಹಾಕ್ಕೋತೀನಿ ರೀ. ಇದು ಮಿಲ್ಕ್ ಪೌಡ್ರು ಒಂದು 21 ಗ್ರಾಮ್ ಇದೆ. ಅಂದ್ರೆ ಅದು 10 ರೂಪಾಯಿ ಪ್ಯಾಕೆಟ್ನಲ್ಲಿ ಸಿಗುತ್ತೆ ನೋಡಿರಿ, ಒಂದು ಪ್ಯಾಕೆಟು 21 ಗ್ರಾಮಿಂದು. ಮತ್ತು ಇಲ್ಲಿ ನೋಡ್ಬೋದು, ನಮ್ಮದು ವೆನಿಲಾ ಎಸೆನ್ಸ್ ಇದೆ. ಇದು ಒಂದು 1/4 ಚಮಚದಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ತಾ ಇದ್ದೀನಿ ರೀ. ಇವು ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ನಮಗೆ ಪ್ಯಾನ್ ಕೇಕ್ ಮಾಡೋಕ್ಕೆ. ಇವಾಗ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಮೊದಲು ಫಸ್ಟಿಗೆ ನಾನು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಸಕ್ಕರೆ ಪುಡಿ ಸ್ವಲ್ಪನೇ ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ ನೋಡಿರಿ. ಈ ಥರ ನೈಸಾಗಿ ಪುಡಿ ಮಾಡ್ಕೊಂಡಿರಬೇಕು. ಸ್ವಲ್ಪನೇ ಬೇಕಿಂಗ್ ಸೋಡಾ ಮತ್ತು ಚಿಟಿಕೆಯಷ್ಟು ಉಪ್ಪು. ಮತ್ತು ನೋಡ್ಬೋದು ನೀವು, ನಾನು ಮಿಲ್ಕ್ ಪೌಡ್ರನ್ನ ನೋಡಿ ತೊಗೋತೀನಿ, ಅಷ್ಟು ತೊಗೊಳ್ರಿ. ಒಂದು ಸ್ವಲ್ಪನೇ ಉಳಿಸ್ಕೊತೀನಿ, ಅಷ್ಟು ಹಾಕ್ತೂ ಸರಿ ಆಗಲ್ಲ, ಸ್ವಲ್ಪನೇ ಉಳಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದಕ್ಕೆ ನಾನಿವಾಗ ಆಯಿಲನ್ನು ಒಂದು 4 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ತಾಯಿದ್ದೀನಿ ರೀ. ಮತ್ತು ಇದಕ್ಕೆ ನೋಡ್ಬೋದು ನೀವು, ಒಂಚೂರು ಒಂದು 4 ರಿಂದ 5 ಡ್ರಾಪು ವೆನಿಲಾ ಎಸೆನ್ಸು ನೋಡ್ಬೋದು. ಒಂದು 5 ಡ್ರಾಪ್ ಆದರೆ ಸಾಕ್ರಿ. ಇವಾಗ ಇದನ್ನು ಬಾದಾಮ್ ಮಿಲ್ಕ್ ಇದೆ, ಬಟರ್ ಮಿಲ್ಕ್ ಇದೆ ನೋಡಿರಿ. ಬಟರ್ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಕಲಿಸ್ಬೇಕು. ಇದು ಯಾವ ಥರ ಅಂದರೆ, ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಬರೋಂಗೆ ಕಲಿಸ್ಬೇಕು. ಈಗ ನೋಡ್ಬೋದು ರೀ, ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರನೇ ನಮ್ಮದು ಇದು ತೆಳುವಾಗೇ ಇರಬೇಕು ರೀ, ತುಂಬ ಗಟ್ಟಿಗಾಗಿ ಇರಬಾರ್ದು. ನೀವು ನೋಡ್ತಿರಲ್ಲ, ದೋಸೆ ಹಿಟ್ಟಿನ ಬ್ಯಾಟ್ರಕ್ಕಿಂತಲೂ ಸ್ವಲ್ಪನೇ ತೆಳುವಾಗಿರಬೇಕು. ನೀವು ನೋಡ್ಬೋದು, ನಮ್ಮದು ಈ ಥರ ಹೀಗೆ ನಾವು ಹಾಕಿದ್ರೆ ಈ ಥರ ಡ್ರಾಪ್ ಬೈ ಡ್ರಾಪು ಬೀಳಂಗೆ ನಮ್ಮದು ಈ ಥರ ಒಂದು ಕನ್ಸ್ಟೆಂಟ್ ಮಾಡ್ಕೊಂಡು ನೋಡಿರಿ. ಸರಿಗೆ ಮಾಡ್ಕೊಂಡು ಈ ಥರ ನಾವು ಹಾಕಿದಂಥ ಬಟರ್ ಮಿಲ್ಕ್ ಆಗಿರ್ಬೋದು, ಆಯಿಲು, ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸು, ಉಪ್ಪು ಮತ್ತು ಹಾಲಿನ ಪೌಡ್ರನ್ನು ಸಹ ನಾವು ಆ್ಯಡ್ ಮಾಡಿದ್ದೇವೆ. ಇದನ್ನು ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು 7 to 8 ಮಿನಿಟ್ಸು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ನೋಡ್ಬೋದು ರೀ, ನಮ್ಮದು ಸರಿ ಆಗಿದೆ. ನಾನು ಇವಾಗ ಒಂದು ತಟ್ಟೆಯನ್ನು ಮುಚ್ಚಿ ಒಂದು 8 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು 7 ನಿಮಿಷ ಆಗಿದೆ. ನೋಡ್ಬೋದು, ನಮ್ಮದು ಚೆನ್ನಾಗಿ ಇದು ಕಲಸಿಟ್ಟಿದ್ದು ನೋಡಿರಿ. ತುಂಬ ಈಸಿಯಾಗಿ ಮಾಡುವಂಥದ್ದು ಮತ್ತು ಬೇಗ ಆಗುವಂಥದ್ದು, ತುಂಬ ಟೇಸ್ಟ್ ಆದಂಥದ್ದು ಇರುತ್ತೆ ರೀ. ಈಗ ನೀವು ನೋಡ್ಬೋದು, ನಾನಿಲ್ಲಿ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ರೀ. ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತವಾಕ್ಕೆ. ನಮ್ಮದು ದೋಸೆ ತವಾನ ಸ್ವಲ್ಪನೇ ನಾವು ಇವಾಗ ಬಿಸಿ ಆಗಿದೆ ರೀ, ಅಂದರೆ ಸ್ಲೋ ಫ್ಲೇಮ್ನಲ್ಲೇ ಇಡ್ರಿ, ಸ್ಪೀಡಾಗಿ ಇಡಬೇಡ್ರಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮಕ್ಕಳಿಗೆ ಬೇಗ ಮನೆಯಲ್ಲಿ ಮಾಡಿಕೊಡೋವಂಥದ್ದು ರೀ. ನೋಡ್ಬೋದು, ನಾನಿವಾಗ ಬ್ಯಾಟರು ನೋಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಈ ಥರನೇ ಹಾಕ್ಕೊಂಡು ಈಗ ನಾವು ಇದ್ರ ಮೇಲೆ ಈ ಥರ ಮುಚ್ಚೋಣ್ರಿ. 1 ನಿಮಿಷ ಸಾಕಾಗುತ್ತೆ ಇದು ಈ ಥರ ಮುಚ್ಚಿದ್ರೆ. ಇವಾಗ ನೋಡೋಣ ರೀ, ನಮ್ಮದು ಓಪನ್ ಮಾಡಿಬಿಟ್ಟು, ಅಂದರೆ ಇವಾಗ ನಮ್ಮದು ಎಷ್ಟು ಬೆಂದಿದೆ ಅಂತೇಳಿ ಗೊತ್ತಾಗ್ತದೆ ರೀ. ಇವಾಗ ನಾವು ಇದನ್ನೇ ನೋಡಿರಿ, ಸ್ವಲ್ಪನೇ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡ್ಬೋದು. ಈ ಕಡೆ ಒಂದು ಸ್ವಲ್ಪ ಒಂದು 15 ರಿಂದ 20 ಸೆಕೆಂಡ್ ಆದರೆ ಸಾಕ್ರಿ. ನಮ್ಮದು ಸ್ವಲ್ಪ ಇದು ತುಪ್ಪ ಏನು ಹಾಕಿರ್ತೀವಿ ನೋಡಿರಿ, ಸ್ವಲ್ಪ ಇದು ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಈಗ ನೋಡೋಣ್ರಿ, ಈ ಕಡೆನೂ ಒಂದು ಸೈಡ್ ನಾವು ಬೇಯಿಸ್ಕೊಂಡಿದ್ದೆ ನೋಡಿರಿ. ಇದನ್ನು ಸಹ ಈ ಥರ ನೋಡ್ಬೋದು, ನಮ್ಮದು
ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಪ್ಯಾನ್ ಕೇಕು. ಈಗ ನೋಡಿರಿ ಮತ್ತೆ ನಾವು ಸ್ವಲ್ಪನೇ ತುಪ್ಪ ಹಾಕ್ಕೊಂಡಿದ್ದೇವೆ. ನೀವು ಇರಲಿಲ್ಲ ಅಂದರೆ ಆಯಿಲ್ ಹಾಕ್ಕೋಬೋದು ರೀ. ನಾನು ಈಗ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ ರೀ. ಅವಾಗ ಫಸ್ಟಿಗೆ ನಾನು ಚಿಕ್ಕದು ಹಾಕ್ಕೊಂಡಿದ್ದು ನೋಡಿರಿ. ಇವಾಗ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ದಪ್ಪನೇ ಇರಬೇಕು. ಇದು ಸ್ವಲ್ಪ ಮುಚ್ಚಬೇಕಾಗತ್ತೆ ರೀ. 1 ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕಾಗತ್ತೆ. ರೀ. ಇವಾಗ ನೋಡ್ಬೋದು ರೀ, ನಾವು ಎರಡನೇದು ಸಹ ಹಾಕಿದ್ದೇವೆ ನೋಡಿರಿ. ನಮ್ಮದು ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದನ್ನು ಇದೇ ಥರನೇ ಫಸ್ಟಿಗೆ ಹೆಂಗೆ ನಾವು ತಿರುಗಿಸಿ ಹಾಕ್ಕೊಂಡಿದ್ದೆ ನೋಡಿರಿ, ಅದೇ ಥರನೇ ಇದು ನೋಡಿರಿ. ಕಲರು ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಮಾಡಿದ್ರೆ ಈ ಥರ ಒಳ್ಳೆ ಒಂದು ಪ್ಯಾನ್ ಕೇಕು ತುಂಬ ಟೇಸ್ಟಾಗಿರುತ್ತೆ. ನೀವು ಪ್ಲೇನ್ ಕೇಕ್ ತಿಂತಿರೋಡ್ರಿ ಅದೇ ಫ್ಲೇವರೇ ಇರುತ್ತೆ. ತುಂಬ ಒಳ್ಳೆ ಒಂದು ಫ್ಲೇವರ್ ಇರುತ್ತೆ. ನೀವು ಮನೆಯಲ್ಲಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಈಗ ನೀವು ನೋಡ್ಬೋದು ನಮ್ಮದು ಇದು 2 ಸೈಡು, ಈ ಸೈಡ್ ನೋಡ್ಬೋದು 2 ಸೈಡ್ ಬೇಯಿಸಿದ್ದೇವೆ. ಈ ಥರ ಆದರೆ ನಮಗೆ ಚೆನ್ನಾಗಾಗಿದೆ ಅಂತ ಅರ್ಥ. ಈಗ ನೀವು ನೋಡ್ಬೋದು ರೀ, ನಮ್ಮದು ಕೇಕು ರೆಡಿ ಆಗಿದೆ. ನೋಡ್ಬೋದು ನಮ್ಮದು ಕೇಕು ಈ ಥರನೇ ರೀ. ತುಂಬ ಸಾಫ್ಟಾಗಿ ನಾವು ಕೇಕ್ ಬೇಕ್ರಿನಲ್ಲಿ ಯಾವ ಥರ ತೊಗೋತೀವಿ ನೋಡಿರಿ, ಅದೇ ಥರನೇ ನಾವು ಇದಕ್ಕೆ ಎಗ್ ಹಾಕ್ಲಾರ್ದೇ ಮಾಡೀವಿ. ಎಗ್ಲೆಸ್ ಮಾಡೀವಿ ಅಂದ್ರೂ ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದೊಂದು. ಇನ್ನೂ ಇದಕ್ಕಿಂತ ದಪ್ಪ ಹಾಕಂದ್ರೂ ನಿಮ್ಮದು ಇನ್ನೂ ದಪ್ಪನೇ ಚೆನ್ನಾಗಿ ಬರುತ್ತೆ ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.